ಸುಬ್ಬು, ನಿನಗೆ ವಯಸ್ಸು ಚಿಕ್ಕದಾದರೂ ನೀನು ಆಡೋ ಮಾತುಗಳು, ಕೊಡೋ ಸಜೆಷನ್ಗಳು, ಮಾಡೋ ಕೆಲಸಗಳು ಅನುಭವಸ್ಥರು ಮಾಡೋ ಥರ ಇರುತ್ತೆ. ಪ್ರತಿಯೊಂದಕ್ಕೂ ಅನುಭವನೇ ಬೇಕಾಗಿಲ್ಲ, ಇನ್ನೊಬ್ಬರನ್ನ ನೋಡಿ ಕಲಿಯೋ ಪ್ರಬುದ್ಧತೆ ಇದ್ರೆ ಸಾಕು. ಅದು ನಿನಗಿದೆ. ಥ್ಯಾಂಕ್ಸ್ ಯಜಮಾನ್ರೆ, ತುಂಬ ದೊಡ್ಡ ಮಾತು. ಅಂದಾಗೆ ಸ್ಕೂಲ್ಗೆ ಯಾವ ಹೆಸರು ಇಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ನೀವು ಹೇಳೇ ಇಲ್ಲ. ನಮ್ಮ ಶಾಲೆಗೆ ಸಾಲು ಮರದ ತಿಮ್ಮಕ್ಕನ ಹೆಸರಿಡೋಣ ಅಂತ ಅನ್ಕೊಂಡಿದ್ದೀನಿ. ಮಕ್ಳಿಲ್ದಿದ್ರು ಮರಗಳನ್ನೇ ಮಕ್ಕಳು ಅಂತ ಅನ್ಕೊಂಡಿದ್ರು. ನಮ್ಮ ಶಾಲೆಯಲ್ಲಿರೋ ಪ್ರತಿಯೊಬ್ಬ ಮಗುಗೂ ಅವ್ರ ನೆರಳಿರುತ್ತೆ. ಆಗ್ಲಿ ಯಜಮಾನ್ರೆ, ತುಂಬಾ ಖುಷಿ ಆಯ್ತು ನನಗಂತೂ. ಭೂಮಿ ಮೇಲೆ ಹಸಿರಿರೋವರೆಗೂ ಆ ತಾಯಿ ಹೆಸರು ಶಾಶ್ವತವಾಗಿರುತ್ತೆ. ಅವ್ರ ಹೆಸರು ಹೇಳೋಣ ಯಜಮಾನ್ರೆ. ಅಷ್ಟೇ ಅಲ್ಲ ಕಣೋ, ನಮ್ಮ ಶಾಲೆಗೆ ಪ್ರತಿಯೊಂದು ಬ್ಲಾಕ್ಗೂ ಒಬ್ಬೊಬ್ಬ ಮಹಾನ್ ವ್ಯಕ್ತಿ ಹೆಸರಿಡಬೇಕು. ಅದನ್ನ ನೀನೇ ಸಜೆಸ್ಟ್ ಮಾಡಬೇಕು. ಓ, ಇದು ತುಂಬಾ ಕಷ್ಟ ಯಜಮಾನ್ರೆ. ನಮ್ಮ ಮಣ್ಣಲ್ಲಿ ಹುಟ್ಟಿರೋ ಮಹಾನ್ ವ್ಯಕ್ತಿಗಳು ಒಬ್ರ ಇಬ್ರ, ಆತರ ಒಂದೊಂದು ಬ್ಲಾಕ್ ಒಬ್ಬೊಬ್ರು ಹೆಸರು ಇಟ್ಕೊಂಡು ಹೋಗ್ಬೇಕು ಅಂತಂದ್ರೆ ಕೋಟಿ ಕೋಟಿ ಶಾಲೆಗಳನ್ನ ಕಟ್ಟಬೇಕಾಗುತ್ತೆ. ಆದ್ರೂ ನೀವು ಕೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ ಯಜಮಾನ್ರೆ. ಒಂದು ಬ್ಲಾಕ್ಗೆ ಅಣ್ಣವ್ರ ಹೆಸರು, ಇನ್ನೊಂದು ಬ್ಲಾಕ್ಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಹೆಸರಿಡ್ಬೋದು, ಮತ್ತೊಂದು ಬ್ಲಾಕ್ಗೆ ನಮ್ಮ ರಾಣಿ ಚೆನ್ನಮ್ಮನ ಹೆಸರಿಡ್ಬೋದು. ನೋಡಿ ಯಜಮಾನ್ರೆ, ಏನಂತೀರಾ? ಏನಂತೀರಾ ಅಂದ್ರೆ ಏನ್ ಯಜಮಾನ್ರೆ, ನೀವು ಹೇಳಿದಕ್ಕೆಲ್ಲ ತಲೆ ಆಡಿಸ್ಬೇಕು ಅಷ್ಟೇ. ನೀನು ಹೇಳಿರೋದು ಕರೆಕ್ಟಾಗೇ ಇರುತ್ತೆ. ಕನ್ನಡ ಮಣ್ಣಿನ ಅನ್ನ ತಿಂದಿದ್ದೀವಿ. ಈ ತರ ಬ್ಲಾಗ್ಗಳಿಗೆ ಮಹಾನ್ ವ್ಯಕ್ತಿಗಳ ಹೆಸರಿಟ್ರೆ ಕನ್ನಡ ತಾಯಿನೂ ಖುಷಿ ಆಗ್ತದೆ. ಸರಿ, ಹೊರಡೋಣವಾ? ಓಕೆ ಸರ್, ನಾನಿನ್ನು ಬರ್ತೀನಿ. ನೀವು ಹೇಳಿರೋ ಎಲ್ಲ ಪಾಯಿಂಟ್ಸ್ನು ನೋಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಚೇಂಜಸ್ ಮಾಡಿ ಇನ್ನೊಂದು ಪ್ಲಾನ್ ತರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಅಯ್ಯೋ ದೇವ್ರೆ, ಇನ್ನೂ ಎಷ್ಟೊತ್ತಾಗುತ್ತೋ ಏನೋ. ಇವತ್ತು ನಂದಿನಿ ಅಮ್ಮವ್ರನ್ನ ಸೇಫ್ ಆಗಿರೋ ಜಾಗ ಶಿಫ್ಟ್ ಮಾಡ್ಬೇಕಲ್ಲ. ಅಪ್ಪನೂ ಇನ್ನೂ ಕಾಲ್ ಮಾಡಿಲ್ಲ. ಅಲ್ಲಿ ಏನಾಗಿದೆಯೋ ಏನೋ. ಯಜಮಾನ್ರೆ, ಹೊರಡೋಣ? ಹೊರಡ್ಬೇಕಲ್ವಾ? ಯಾಕೋ ಈ ರಾಮಾಪುರದ ಗಾಳಿ ನಾನು ಹೋಗಕ್ಕೆ ಬಿಡ್ತಿಲ್ಲ. ಏನ್ ಮಾಡೋದು, ಕರ್ತವ್ಯ ನನ್ನ ಹೊರಡಿಸ್ತಾ ಇದೆ.